ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಈಗ ಸಾಯಂಕಾಲ 6 ಗಂಟೆ ಆಗೈತಿ. ಇವತ್ತು ನಿನ್ನೆ ಜಾಗರಣೆ ಇತ್ತಲ್ಲ, ಇವತ್ತು ಶಿವರಾತ್ರಿ ಅಮಾವಾಸ್ಯೆ. ನಮ್ಮೂರು ತೇರು ಈ ಸಲ ನಾಳೆ ರಥೋತ್ಸವ ಐತಿ, ತೇರು ನಾಳೆ ಎಳಿತಿತ್ತಂತೆ. ಹಾಗಾಗಿ ಇವತ್ತು ಅಮಾವಾಸ್ಯೆ ಇದ್ದಿನ ನಾವು ಇವತ್ತು ಅಮಾವಾಸ್ಯೆ ಪೂಜೆನ ಮಾಡಿ ಮುಗಿಸಿದ್ವಿ. ನೀವು ಕೂಡ ಅಮಾವಾಸ್ಯೆ ಪೂಜೆ ನೋಡಿದ್ರಿ. ಹಾಗೆ ಸಾಯಂಕಾಲ ಇವತ್ತು ನಾಳೆ ತೇರು ಐತಲ್ಲ, ಹಾಗಾಗಿ ಇವತ್ತು ನನ್ನ ಮಗ ಸಾಯಂಕಾಲ ಪಾದಯಾತ್ರೆ ಹೋಗ್ತಾನಂತ. ನಮ್ಮ ತಂಗಿನೂ ಹೊಂಟಾಳ. ಆಕಿ ಮತ್ತು ನಮ್ಮ ತಂಗಿ, ನನ್ನ ಮಗನ ಜೊತೆಗೆ ಇನ್ನಿಬ್ಬರು ಅವ್ನ ಫ್ರೆಂಡ್ಸ್ ಬೇರೆ ಬರ್ತಾರಂತೆ. ಅಷ್ಟರು ಸೇರಿ ಹೊಂಟಿದಾರ. ನೋಡೋಣ ಎಷ್ಟೆಷ್ಟು ಜನ ಯಾರು ಹೋಗ್ತಾರೆ ಏನೇ ಇಲ್ಲ ಅಂತ. ಪಾದಯಾತ್ರೆ ಹೊಂಟಾರ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆಲ್ಲ, ಈಗ ಸಾಯಂಕಾಲ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅದನ್ನೇ ತಿಂಡಿಗೆ. ಯಾಕಂದರೆ ಅವರು ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಹೊರಡ್ತಾರೆ. ಈಗ ಊಟಕ್ಕೆ ಆಲೂಗಡ್ಡೆ ಪಲ್ಯ, ಚಪಾತಿ ಮತ್ತು ಅನ್ನ. ಬೆಳಗ್ಗೆ ಮಾಡಿದ್ದು ಇಡ್ಲಿ ಸಾಂಬಾರು ಹಂಗೈತಿ, ಅದನ್ನೇ ಅನ್ನಕ್ಕೆ ಊಟ ಮಾಡಿದರೆ ಬರ್ತೈತಿ. ಈಗ ಅಷ್ಟು ಮಾಡ್ತೀನಿ. ಈಗ ಅವನು ಬಂದು ಮತ್ತೊಮ್ಮೆ ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತಾನೆ. ರಾತ್ರಿ ಅಷ್ಟು 8 ಗಂಟೆ ಮೇಲೆ ಬಿಡುತ್ತಾರೆ ಮನೇನ. ಬೆಳಗ್ಗೆ ಮುಂಜಾನೆ 4-5 ಗಂಟೆ ಅಂದರೆ ಮುಟ್ಟಿ ಬಿಡ್ತಾರೆ. ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಬನ್ನಿ, ಯಾರು ಹೋಗ್ತಾರೆ ಏನೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು. ನಾಳೆ ಕೂಡ ಬೇಳೆ ಹಾಕಿ ನಾನು ಹೋಳಿಗೆ ಮಾಡಬೇಕು. ನಾಳೆ ಮನೆ ದೇವರಿಗೆ ಇಲ್ಲಿಂದಾನೇ ರೆಡಿ ಮಾಡೋದಲ್ಲ, ಇವತ್ತೇ ಹಾಕಬೇಕಾಗಿತ್ತು. ಅಮಾವಾಸ್ಯೆ ದಿವಸ ತೇರು ಇರ್ತದಲ್ಲ ಅಂಥೇಳಿ. ತೇರು ನಾಳೆ ಎಳಿತಿತ್ತಂತ, ಹಂಗಾಗಿ ನಾಳೆನೇ ಬೇಳೆ ಹಾಕಿ ಹೋಳಿಗೆ ಮಾಡೋಣ ಅಂತ. ಕುರುವತ್ತಿಗೆ ಹೋಗಬೇಕಾಗಿತ್ತು. ವರ್ಷ ಹೋಗ್ತಿದ್ವಿ ಜಾತ್ರೆಗೆ. ಈಗಂತೂ ಬಿಸಿಲಿಗೆ ಅದಕ್ಕೂ ಗಾಡಿ ದೂರ ನಿಲ್ಲಿಸ್ತಾರೆ, ಕಾರ ಹತ್ರ ಬಿಡಲ್ಲ, ಗುಡಿ ಹತ್ರ ಭಾಳ ರಶ್ ಇರ್ತೈತಿ, ಹೋಗೋಕ್ಕಾಗಲ್ಲ ಇತ್ತೀಚೆಗೆ. ಹಾಗಾಗಿ ನಾವು ಸ್ವಲ್ಪ ದಿವಸ ಹಬ್ಬ ಆದಮೇಲೆ ಹೋಗ್ತೇವೆ. ನೋಡೋಣ, ಈ ಸಲ ಮಗ ಪಾದಯಾತ್ರೆ ಮಾಡ್ಕೊಂಬರಲಿ, ಮತ್ತು ನೆಕ್ಸ್ಟ್ ಯಾವಾಗ ಹೋಗೋದಂತ ನೋಡೋಣ. ಓಕೆ, ಬನ್ನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ಶುಕ್ರವಾರ. ಈಗ ಫ್ರೆಶಪ್ಪಾಗಿ ಬಾಗಿಲು ಕಸಲ ಹೊಡೆದು ಬಂದು ಇವತ್ತು ಮೆಹಂದಿ ಹಚ್ಕೊಂಡೇನು ನೋಡ್ರಿ. ಇವತ್ತು ನಮ್ಮ ಮನೆ ಕುರುವತ್ತಿ ಬಸವೇಶ್ವರ ಸ್ವಾಮಿ ತೇರೈತಿ ಇವತ್ತು. ಹಾಗಾಗಿ ಇವಾಗ ಬೇಳೆ ಹಾಕಿ ಹೋಳಿಗೆ ಮಾಡಬೇಕು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ರೂಟೀನ್ ವ್ಲಾಗ್ ಇರ್ತೈತಿ ಅಷ್ಟೇ, ಮತ್ತಿನ್ನೇನಿಲ್ಲ. ಬಾರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ ನೋಡ್ರಿ, ಬೆಳಗ್ಗೆ ಬೇಳೆ ಹಾಕಿದ್ದೆ ಹೋಳಿಗೆ ಮಾಡೋಣ ಅಂತ ಹೇಳಿ. ಹೆಸರು ಕಾಯಕ್ಕಿಟ್ಟು ಈಗ ಬೇಳೆ ಹಾಕ್ತಾಯಿದ್ದೀನಿ. ಮಸಾಲೆ ಸಾಮಾನು ಎಲ್ಲ ಹಂಚಲ್ಲೇ ಹಾಕಿ ರೆಡಿ ಮಾಡಿಟ್ಕೊಂಡೇನಿ ಕಟ್ಟಿನ ಸಾಂಬಾರು ಮಾಡೋಕ್ಕೆ. ನೋಡಿರಿ, ಹೆಸರು ಕಾದು ಈಗ ಬೇಳೆ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡೇನಿ. ಇಷ್ಟನ್ನು ರೆಡಿ ಮಾಡಿಟ್ಕೊಂಡು ನಾನು ಹೆಚ್ಚಾಗಿ ಕೂತ್ಕೊತೀನಿ. ಎಲ್ಲ ಪ್ರತಿಯೊಂದನ್ನು ಹೆಚ್ಕೊತೀನಿ. ಪಲ್ಯಕ್ಕೆ, ಸಾರಿಗೆ ಮತ್ತು ಕೋಸಂಬರಿಗೆಲ್ಲ ಹೆಚ್ಚಿಟ್ಕೊತೀನಿ. ಹೆಚ್ಚಿಟ್ಕೊಂಡಾದ್ಮೇಲೆ ನೋಡ್ರಿ, ಕಡ್ಲಿಕಾಳು ಪಲ್ಯ ಮಾಡಿದ್ದೆ. ಅನ್ನ, ಕಟ್ಟಿನ ಸಾಂಬಾರು ರೆಡಿ ಆಯಿತು. ಹಾಗೆ ಹೂರಣ ಮಾಡಿಟ್ಟೆ, ಹಾಲು ಕಾಯಿಸಿಟ್ಟೆ, ಎಲ್ಲ ರೆಡಿ ಮಾಡಿಟ್ಟು, ಇಷ್ಟೆಲ್ಲ ಮಾಡಿಟ್ಟು ಹೂರಣನೂ ಮಾಡಿಟ್ಟು ಸ್ನಾನ ಮಾಡಿ ಅಮಾವಾಸ್ಯೆ ಪೂಜೆನ ಮಾಡಿದೆ. ನೀವಿಲ್ಲಿ ನೋಡ್ಬೋದು, ಅಮಾವಾಸ್ಯೆ ಪೂಜೆ ಆಗಿದೆ. ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿದ್ಮೇಲೆ ಬಂದು ನಾನೀಗ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪಟ ಅಂತ ಹೋಳಿಗೆ ಮಾಡಿ ಆದಮೇಲೆ ದೇವರಿಗೆ ನೈವೇದ್ಯ ಮಾಡ್ತೀನಿ. ನೈವೇದ್ಯ ಮಾಡಿ ಆಯಿತು. ಈ ಒಂದು ಚಿಕ್ಕ ಬ್ಲಾಗ್ನ ಇವತ್ತು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.